ಹಲೋ ಸ್ನೇಹಿತರೆ, ನೀವು BPL ರೇಷನ್ ಕಾರ್ಡ್ ಹೊಂದಿದ್ದೀರಾ? ಪ್ರತಿ ತಿಂಗಳು ಉಚಿತ ಅಕ್ಕಿ ಅಥವಾ ಹಣ ಪಡಿತಾ ಇದ್ದೀರಾ? ಹಾಗಾದರೆ ರಾಜ್ಯ ಸರ್ಕಾರ ನಿಮಗೆ ದೊಡ್ಡ ಶಾಕ್ ನೀಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 14 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡ್ತಾ ಇದೆ. ನಿಮ್ಮ ಕಾರ್ಡ್ ಕೂಡ ಈ ಲಿಸ್ಟ್ನಲ್ಲಿದೆಯಾ? ಇನ್ಮುಂದೆ ನಿಮಗೆ ಉಚಿತ ಅಕ್ಕಿ ಸಿಗಲ್ವಾ? ಇದನ್ನು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಹೌದು, ಆಹಾರ ಇಲಾಖೆ ಸಚಿವರಾದ KH ಮುನಿಯಪ್ಪ ಅವರು ತಿಳಿಸಿರುವ ಪ್ರಕಾರ ಅರ್ಹತೆ ಇಲ್ಲದಿದ್ದರೂ BPL ಕಾರ್ಡ್ ಸೌಲಭ್ಯ ಪಡೆಯುತ್ತಿರುವ 3 ಮುಖ್ಯ ಗುಂಪಿನ ಜನರಿಗೆ ಸರ್ಕಾರ ಕತ್ತರಿ ಹಾಕಿದೆ. ಮೊದಲನೆಯದಾಗಿ, ಯಾರು ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿದ್ದಾರೋ ಅವರ ಕಾರ್ಡ್ ಕ್ಯಾನ್ಸಲ್ ಆಗಲಿದೆ. ಎರಡನೆಯದಾಗಿ, ಕೈತುಂಬ ಸಂಬಳ ಪಡೆಯುವ ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರರ BPL ಕಾರ್ಡ್ ರದ್ದಾಗುತ್ತೆ. ಇನ್ನು ಮೂರನೆಯದಾಗಿ, ನಿಮ್ಮ ಅಥವಾ ನಿಮ್ಮ ಕುಟುಂಬದವರ ಹೆಸರಲ್ಲಿ ಸ್ವಂತ ಕಾರು ಅಥವಾ ಐಷಾರಾಮಿ ವಾಹನ ಇದ್ದರೆ ನೀವು ಅನರ್ಹರಾಗಿರ್ತೀರಾ. ಆದರೆ ನೆನಪಿಡಿ, ಈ ಕಾರ್ಡ್ಗಳನ್ನು ಸಂಪೂರ್ಣವಾಗಿ ರದ್ದು ಮಾಡುತ್ತಿಲ್ಲ. ಬದಲಾಗಿ BPLನಿಂದ APL ಕಾರ್ಡ್ಗಳಾಗಿ ಬದಲಾಯಿಸಲಾಗುತ್ತಿದೆ. ಅಂದರೆ ಉಚಿತ ಅಕ್ಕಿ ಮತ್ತು ಗೃಹಲಕ್ಷ್ಮಿ ಹಣಕ್ಕೆ ಬ್ರೇಕ್ ಬೀಳೋದು ಗ್ಯಾರಂಟಿ. ನಿಮಗೆ ಗೊತ್ತಾ, ಕಳೆದ ಕೆಲವೇ ತಿಂಗಳುಗಳಲ್ಲಿ ಅತಿ ಹೆಚ್ಚು BPL ಕಾರ್ಡ್ಗಳಿಗೆ ಕತ್ತರಿ ಬಿದ್ದಿರೋದು ನಮ್ಮ ಬೆಂಗಳೂರು ನಗರದಲ್ಲಿ. ಇಲ್ಲಿ ಸುಮಾರು 2 ಲಕ್ಷ ಕಾರ್ಡ್ಗಳು ಚೇಂಜ್ ಆಗಿವೆ. ಇನ್ನು ಎರಡನೇ ಸ್ಥಾನದಲ್ಲಿ ಬಳ್ಳಾರಿ ಜಿಲ್ಲೆ ಇದ್ದು, ಅಲ್ಲಿ 1,91,000 ಕಾರ್ಡ್ಗಳನ್ನು ಬದಲಾಯಿಸಲಾಗಿದೆ. ನಿಮ್ಮ ಜಿಲ್ಲೆಯಲ್ಲೂ ಸಾವಿರಾರು ಕಾರ್ಡ್ಗಳು ರದ್ದಾಗಿವೆ. ಹಾಗಾದರೆ ನಿಮ್ಮ ಕಾರ್ಡ್ ಸೇಫ್ ಆಗಿದೆಯಾ ಇಲ್ವಾ ಅಂತ ನಿಮ್ಮ ಮೊಬೈಲ್ನಲ್ಲೇ ಕೇವಲ 1 ನಿಮಿಷದಲ್ಲಿ ಫ್ರೀಯಾಗಿ ಚೆಕ್ ಮಾಡಬಹುದು. ಮೊದಲು ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ನಲ್ಲಿ ahara.kar.nic.in ವೆಬ್ಸೈಟ್ಗೆ ಹೋಗಿ. ಅಲ್ಲಿ ಹೋಮ್ ಪೇಜ್ನಲ್ಲಿ ಕಾಣಿಸುವ ಈ ಸೇವೆಗಳು ಅಥವಾ ಈ ಸರ್ವಿಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಪಡಿತರ ಚೀಟಿ ವಿಭಾಗಕ್ಕೆ ಹೋಗಿ ರದ್ದಾದ ಅಥವಾ ಅಮಾನತುಗೊಂಡ ಪಡಿತರ ಚೀಟಿಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಆರಿಸಿದರೆ ನಿಮ್ಮೂರಿನ ಲಿಸ್ಟ್ ಸಿಗುತ್ತದೆ. ನಿಮ್ಮ ಹೆಸರು ಅಲ್ಲಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದಾಗ ಆ್ಯಕ್ಟಿವ್ ಅಂತ ಬಂದರೆ ನಿಮ್ಮ ಕಾರ್ಡ್ ಸೇಫ್ ಆಗಿದೆ ಅಂತ ಅರ್ಥ. ಇನ್ಆ್ಯಕ್ಟಿವ್ ಅಥವಾ ಸಸ್ಪೆಂಡೆಡ್ ಅಂತ ಬಂದರೆ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಒಂದು ವೇಳೆ ನೀವು ನಿಜವಾಗಿಯೂ ಬಡವರಾಗಿದ್ದು ನಿಮ್ಮ ಬಳಿ ಯಾವುದೇ ಕಾರು ಅಥವಾ ಸರ್ಕಾರಿ ಕೆಲಸ ಇಲ್ಲದಿದ್ದರೂ ತಾಂತ್ರಿಕ ಕಾರಣದಿಂದ ನಿಮ್ಮ ಕಾರ್ಡ್ ರದ್ದಾಗಿದ್ದರೆ ಗಾಬರಿಯಾಗಬೇಡಿ. ನೀವು ತಕ್ಷಣ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿ ಅಥವಾ ಆಹಾರ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ. ಅಲ್ಲಿ 1.20 ಲಕ್ಷ ರೂಪಾಯಿ ಒಳಗಿರುವ ನಿಮ್ಮ ಹೊಸ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಮತ್ತು ಕರೆಂಟ್ ಬಿಲ್ ಜೊತೆಗೆ ಒಂದು ಲಿಖಿತ ಅರ್ಜಿಯನ್ನು ಸಲ್ಲಿಸಿ. ಅಧಿಕಾರಿಗಳು ಪರಿಶೀಲಿಸಿ ನಿಮ್ಮ BPL ಕಾರ್ಡನ್ನು ಮತ್ತೆ ಆ್ಯಕ್ಟಿವ್ ಮಾಡಿಕೊಡುತ್ತಾರೆ. ನಿಮ್ಮ BPL ಕಾರ್ಡ್ ಈಗ ಸೇಫ್ ಆಗಿದೆಯಾ ಅಥವಾ APL ಕಾರ್ಡ್ ಆಗಿದೆಯಾ ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೂ ಉಪಯುಕ್ತವಾಗಲಿ. ಈ ಕೂಡಲೇ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.